ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಅಶೋಕ್ ಗೌಡ ಅವರು, ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ, ಜಗದೀಶ್ ಸದಂ ಆಮ್ ಆದ್ಮಿ ಪಕ್ಷದಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದನೇ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ಪ್ರಶಾಂತ್, ಆಮ್ ಆದ್ಮಿ ಪಕ್ಷದ ಸ್ಲೈಡ್ ಡೌನ್ ಶುರುವಾದರೆ ವಿಪರೀತಕ್ಕೆ ಹೋಗ್ಬಿಡುತ್ತೆ ಅಂತ ನಿನ್ನೆ ನೀವು ಹೇಳಿದ್ರಿ. ಆಕ್ಸಿಸ್ ಮೈ ಇಂಡಿಯಾನು ಹಾಗೆ ಹೇಳ್ತಾ ಇದೆ, 15ರಿಂದ 25ಕ್ಕೆ ಬರ್ಬೋದು ಅಂತ. ಅಂದರೆ 62ರಿಂದ 25 ಬೆಸ್ಟ್ ಕೇಸ್ ಸಿನಾರಿಯೋ ಹೇಳ್ತಿದ್ದಾರೆ ಅವರು. ಅಂದರೆ ಹೆಚ್ಚು ಕಡಿಮೆ ನಿಮಗೆ 37 ಸೀಟ್ಗಳನ್ನ ಕಳ್ಕೊಳ್ಬೋದು, 25 ಬಂದರೂ ಕೂಡ. ನೋಡಿ, ಈಗ ಸೀಟ್ಗಳ ಪರ್ಫೆಕ್ಟ್ ಲೆಕ್ಕಾಚಾರ ಅನೇಕ ಬಾರಿ ಓಕೆ ವೋಟ್ ಶೇರು ಕೊಟ್ಟಿದ್ದಾರೆ. ಬಟ್ ಈ ವೋಟ್ ಶೇರನ್ನು ತೆಗೆದುಕೊಂಡಾಗ ಈ ಇಡೀ ಲೆಕ್ಕಾಚಾರ ಇರೋದು ವೋಟ್ ಶೇರ್ನಲ್ಲಿ. ಹೌದು, ನೇರವಾಗಿರ್ತಕ್ಕಂಥ ಫೈಟ್ನಲ್ಲಿ ಅಂದರೆ ನನಗನ್ಸುತ್ತೆ ಈ ಚುನಾವಣೆ ಇಟ್ ವಾಸ್ ರೆಫರೆಂಡಮ್ ಆನ್ ಅರವಿಂದ್ ಕೇಜ್ರಿವಾಲ್. ಇದು ಅಂದರೆ ಈಗ ಬಿ ಜೆ ಪಿ ಗೆಲ್ತಾ ಇದೆ ಅಂತಕ್ಕಂಥದ್ದು ನನಗನ್ಸುತ್ತೆ ಬೈ ಡಿಫಾಲ್ಟ್ ಆಗಿ ಯಾವ ಪಕ್ಷ ಅಲ್ಲಿ ಎದುರುಗಡೆ ನಿಂತ್ಕೊಳ್ಳುತ್ತೋ ಅದಕ್ಕೆ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದು ಬಿ ಜೆ ಪಿಗೆ ಲಾಭ ಆಗ್ತಾ ಇದೆ. ಬಿ ಜೆ ಪಿ ವಾಸ್ ಅಟ್ 38% ಆಫ್ ವೋಟ್ಸ್. 10% ಬಿ ಜೆ ಪಿ ಸ್ವಿಂಗ್ ಮಾಡ್ತಾ ಇದೆ. ಎಸ್. ಆಮ್ ಆದ್ಮಿ ಪಾರ್ಟಿ ವಾಸ್ ಅಟ್ 53.55%. ಆಮ್ ಆದ್ಮಿ ಪಾರ್ಟಿ -10 to 11% ಲೂಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಗೇನ್ ಆಗಿರ್ಲಿಕ್ಕೆ ಸಾಕು. 7% ಅಂದರೆ 3%ನ ಗೇನ್ ಅಲ್ವಾ. ಕಳೆದ ಬಾರಿ 4 ಪಾಯಿಂಟ್ ಸಮಥಿಂಗ್ ಇತ್ತು. 3%ನ ಗೇನ್ ಕಾಂಗ್ರೆಸ್ಗೂ ಕೂಡ ಆಗ್ತಾ ಇದೆ. ಬಟ್ ಮತದಾರ ಏನು ಆಮ್ ಆದ್ಮಿ ಪಾರ್ಟಿಗೆ 2 ಚುನಾವಣೆಗಳಲ್ಲಿ, ನಾನು 13ರ ಚುನಾವಣೆಯನ್ನು ಯಾಕೆ ಕನ್ಸಿಡರ್ ಮಾಡ್ತಿಲ್ಲ, ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಇಲೆಕ್ಷನ್. ಬಟ್ ನಿಮಗೆ ಡಿಸಿಸಿವ್ ಮ್ಯಾಂಡೇಟನ್ನು ನೋಡಿದಾಗ 2015 ಮತ್ತು 20ರ ಮ್ಯಾಂಡೇಟ್ ಏನಿತ್ತು ಅದು ತುಂಬ ಡಿಸಿಸಿವ್ ಇತ್ತು. ನಾವು ನಿನ್ನೆ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ನೀವು 13ರ ಚುನಾವಣೆ ಬಿಟ್ಬಿಡಿ, ಅಂದರೆ ಸ್ವಲ್ಪ ಮಟ್ಟಿಗೆ ಪಕ್ಕಕ್ಕಿಡಿ. 14, 15, 19, 20 4 ಚುನಾವಣೆಗಳನ್ನು ತೆಗೆದುಕೊಳ್ಳಿ. ದೆನ್ 24 ಲೋಕಸಭಾ ಚುನಾವಣೆಗಳನ್ನು ತೆಗೆದುಕೊಳ್ಳಿ. ಓಕೆ, 5 ಚುನಾವಣೆಗಳನ್ನು ನೀವು ತೆಗೆದುಕೊಂಡ್ರೆ ಅದರ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಅಜಿತ್, 2013 ಬಿಡಿ, 2015 ಆಮ್ ಆದ್ಮಿ ಪಾರ್ಟಿ ವಾಸ್ ಅಟ್ 54.3%. ಇಟ್ ವಾಸ್ ಅಟ್ ಪೀಕ್. ನಿಮಗೆ 50% ಮೇಲೆ ಹೋಗ್ತಕ್ಕಂಥ ಯಾವುದೇ ಪಾರ್ಟಿ ಅದು ಡಿಸಿಸಿವ್ ಆಗಿ 70ರಲ್ಲಿ 67, 68 ಸೀಟ್ಗಳನ್ನು ತೆಗೆದುಕೊಳ್ಳೋದು ಸ್ವಾಭಾವಿಕ. ಬಿ ಜೆ ಪಿ ವಾಸ್ ಅಟ್ 32.3%, ಕಾಂಗ್ರೆಸ್ 9.7% ಇತ್ತು. ಅಂದರೆ ನಿಮಗೆ 14ರ ಚುನಾವಣೆಯ ಡಿಸಿಸಿವ್ ಮ್ಯಾಂಡೇಟ್ ನಂತರ ಬಿ ಜೆ ಪಿಗೆ 50% ಇತ್ತು. ಅದಾದ ನಂತರ 15ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಒಂದು ಡಿಸಿಸಿವ್ ಮ್ಯಾಂಡೇಟನ್ನು ಕೊಟ್ಟ. 20ರ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ವಾಸ್ ಅಟ್ 53.5%, ಬಿ ಜೆ ಪಿ ಇಸ್ ಅಟ್ 38.5%. ಈಗ ಆಕ್ಸಿಸ್ ಮೈ ಇಂಡಿಯಾ ಏನು ಹೇಳ್ತಿದೆ, ಬಿ ಜೆ ಪಿ 48ಕ್ಕೆ ಹೋಗುತ್ತೆ, ಆಮ್ ಆದ್ಮಿ ಪಾರ್ಟಿ 42ಕ್ಕೆ ಬರುತ್ತೆ. ಅಂದರೆ 10% ಸ್ವಿಂಗ್. ಈಗ ಆಮ್ ಆದ್ಮಿ ಪಾರ್ಟಿ ಕಳ್ಕೊಳ್ತಾ ಇರತಕ್ಕಂಥ 11%ನಲ್ಲಿ 10% ಡೈರೆಕ್ಟ್ಲಿ ಬಿ ಜೆ ಪಿಗೆ ಬರ್ತಾ ಇದೆ. ಅದು ಈ ನಂಬರ್ಸ್ಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಮತ್ತು ನೀವು ಯಾವುದೇ ಇಲೆಕ್ಷನ್ಸ್ ತೆಗೆದುಕೊಳ್ಳಿ, ಫಾರ್ ದ್ಯಾಟ್ ಮ್ಯಾಟರ್ ಇತ್ತೀಚಿನ ದಿನಗಳಲ್ಲಿ ಈ ಕಂಪೌಂಡ್ ಮೇಲೆ ಕುಳಿತಿರ್ತಕ್ಕಂಥವ್ರು ಲಾಸ್ಟ್ ಮೂಮೆಂಟಿಗೆ ಏನು ಡಿಸೈಡ್ ಮಾಡ್ತಾರಲ್ಲ, ಅವರು ಅದು ದೇತಾ ತೋ ಛಪ್ಪಡ್ ಫಾಡ್ಕೆ ದೇತಾ ಅನ್ನುವ ರೀತಿಯಲ್ಲಿ ವೋಟ್ಗಳನ್ನು ಕೊಡ್ತಾರೆ. ಬಿ ಜೆ ಪಿ 1999ರ ನಂತರ, ಅಂದರೆ 93ರಲ್ಲಿ ಏನು ಬಂತು, ಅದಾದಮೇಲೆ 98ರ ನಂತರ ಎಂದೂ ವಿಧಾನಸಭಾ ಚುನಾವಣೆಯಲ್ಲಿ ಐ ಡೋಂಟ್ ಥಿಂಕ್ 40%, 42%ಅನ್ನು ಕ್ರಾಸ್ ಮಾಡಿಲ್ಲ. ಆದರೆ ಈ ಬಾರಿ ಅದು 48%ಗೆ ಟಚ್ ಆಗ್ತಾ ಇದೆ. ಅದು ಬಿ ಜೆ ಪಿಯ ಒಂದು ದೊಡ್ಡ ಗೆಲುವಿಗೆ ಕಾರಣ. ಅದು 50% ಏನಾದರೂ ಬಿ ಜೆ ಪಿ ದಾಟಿದರೆ, ನಾವೇನು ರಿಸಲ್ಟ್ ಬಂದಿದೆ ಅನ್ನೋ ಥರ ಮಾತಾಡೋದು ಬೇಡ. ಆಕ್ಸಿಸ್ ಮೈ ಇಂಡಿಯಾ ಸತ್ಯ ಆದರೆ ನೀವು ರಿಸಲ್ಟ್ ಈಗ ಇರ್ತಕ್ಕಂಥ ನಂಬರ್ಸ್ಗಳ ಬಗ್ಗೆ ವಿಶ್ಲೇಷಣೆ ಅಷ್ಟೇ. ನೀವು 8ನೇ ತಾರೀಕು ನೀವು ಕೇವಲ ಸ್ಪೆಕ್ಯುಲೇಷನ್ನೇ ಮಾಡ್ತಿರಬಹುದು. ಬಟ್ ಆಕ್ಸಿಸ್ ಮೈ ಇಂಡಿಯಾ ಹೇಳುವ ಪ್ರಕಾರ 48ದ್ದು 50% ಹೋದರೆ ಏನಾಗ್ಬೋದು? ಬಿ ಜೆ ಪಿ ಮೇಲೆ 60. ಹೌದು. ನೀವು ಇಲ್ಲಪ್ಪ ಬಿ ಜೆ ಪಿ 45, ಆಮ್ ಆದ್ಮಿ ಪಾರ್ಟಿನೂ 45ಕ್ಕೆ ಬಂದರೆ ಬೇರೆ ಏನು ಸಟ್ಟಾ ಬಜಾರ್ 34, 35, 34, 35 ಹಾಗೂ ಕೂಡ ಆಗ್ಬೋದು. 3 ಸಿನಾರಿಯೋಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಬಟ್ ಒಂದು, ಈಗ ಆಕ್ಸಿಸ್ ಮೈ ಇಂಡಿಯಾ ಇರ್ಬೋದು, ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಎಕ್ಸೆಪ್ಟ್ ದೈನಿಕ್ ಭಾಸ್ಕರ್, ಆಮ್ ಆದ್ಮಿ ಪಾರ್ಟಿ ಸ್ಲೈಡಿಂಗ್ ಡೌನ್. ಎಷ್ಟು ಸ್ಲೈಡ್ ಆಗುತ್ತೆ, ಎಷ್ಟು ಉಳ್ಕೊಳ್ಳುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್. ಬಟ್ ದಿಲ್ಲಿಯ ಮತದಾರ ಡಿಸಿಸಿವ್ ಮ್ಯಾಂಡೇಟ್ ಕೊಡ್ತಾನೆ ಅನ್ನೋದು ಮಾತ್ರ ನಿಜ. ಆಮ್ ಆದ್ಮಿ ಪಾರ್ಟಿಗೂ ಕೊಟ್ಟರೆ ಡಿಸಿಸಿವ್ ಮ್ಯಾಂಡೇಟ್ ಬರ್ಬೋದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.